ಹಾಯ್ ನಮಸ್ಕಾರ ಎಲ್ಲರಿಗೂ. ಈಗ ನಾನು ಬೀನ್ಸ್ ಪಲ್ಯ ಮಾಡೋದು ಹೇಗಂತ ತೋರಿಸ್ತೀನಿ. ಈಗ ನೋಡ್ರಿ, ನಾನು ಆಲ್ರೆಡಿ ಬೀನ್ಸ್ನ ಹುರಿದಿಟ್ಕೋಬೇಕು. ಮತ್ತು ಎಲ್ಲರೂ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ಇಲ್ಲಿ ರೆಡಿ ಮಾಡಿಟ್ಕೊಂಡಿನಿ. ಈರುಳ್ಳಿ ಒಂದು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಸಾಸಿವೆ ಜೀರಿಗೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಆಮೇಲೆ ಕೊತ್ತಂಬರಿ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು, ಸ್ವಲ್ಪ ಗರಂ ಮಸಾಲ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬರ್ರಿ. ಆಗ ಎಣ್ಣೆ ಕಾಯಿಗೆ ಇಟ್ಕೊಂಡಿನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕು. ನೋಡಿ, ಸಾಸಿವೆ ಜೀರಿಗೆ ಹಾಕ್ಬೇಕಂತ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸ್ವಲ್ಪ ಚಟಾಪಟ ಸಿಡಿಬೇಕು. ಆಮೇಲೆ ಜೀರಿಗೆ ಆದಮೇಲೆ ಇದು ಹೆಚ್ಚಿಟ್ಕೊಂತ ಇದನ್ನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕಬೇಕು. ಸ್ವಲ್ಪ ಫ್ರೈ ಆಗಬೇಕದು. ಓಕೆ, ಫ್ರೈ ಆಗ್ತೈತಿ. ನೆಕ್ಸ್ಟ್ ಟೊಮೆಟೊ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಬೇಕು. ಫ್ರೈ ಆಗ್ತೈತಿ. ನೆಕ್ಸ್ಟು ಖಾರದ ಪುಡಿ, ಆಮೇಲೆ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕಷ್ಟು. ನಾನು 1 ಸ್ಪೂನ್ ಹಾಕ್ತೀನಿ. ಆಮೇಲೆ ಖಾರದ ಪುಡಿ ಅಂದರೆ ಸ್ವಲ್ಪ ಅರಿಶಿನ ಹಾಕಬೇಕು. ಇದು ಉಪ್ಪಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಬೀನ್ಸ್ ಇರುತ್ತಲ್ಲ, ಫಸ್ಟ್ ಬೀನ್ಸ್ ಹಾಕ್ಬೇಕು. ಬೀನ್ಸ್ ಹಾಕಿದ್ಮೇಲೆ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬೀನ್ಸು. ನೋಡಿದ್ರಲ್ಲ, ಬೀನ್ಸ್ ಹಾಕಬೇಕು. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಫ್ರೈ ಆಗ್ತಾಯಿದ್ದು. ಸ್ವಲ್ಪ ಅರಿಶಿನ ಹಾಕಬೇಕು. ಎಷ್ಟು ಅರಿಶಿನ ಹಾಕಬೇಕು? ಆಮೇಲೆ ಅಚ್ಚ ಖಾರದ ಪುಡಿ, ನಾನು 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ತೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಮ್ಮ ಖಾರ ಸ್ವಲ್ಪ ಕಡಿಕಿದೆ, ಅದಕ್ಕೆ ನಾನು ಒಂದೇ ಹಾಕ್ತೀನಿ. ನಿಮಗೆ ಖಾರ ಇಲ್ಲಾಂದರೆ ಜಾಸ್ತಿ ಹಾಕ್ಕೋಬೋದು. ಖಾರ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಖಾರ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ನಾವು ಮೀಡಿಯಮ್ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಏನದು ಧನಿಯಾ ಪೌಡ್ರ್ ಹಾಕಿದೆ. ಕೊತ್ತಂಬರಿ ಪೌಡರು ಮನೆಯಲ್ಲೇ ಮಾಡಿರುವಂಥದ್ದು ಕೊತ್ತಂಬರಿ ಪೌಡರ್. ಓಕೆ, ಇದು ಫ್ರೈ ಆಗ್ತೈತಿ. ಫ್ರೈ ಆಗ್ತಾಯಿದೆ ನೋಡ್ರಿ. ಸ್ವಲ್ಪ ನೀರು ಹಾಕಬೇಕು, ಯಾಕೆಂದರೆ ನೀರು ಬತ್ತಿ ಹೋಗಿರ್ತೈತೆ. ಅದು ನೀರು ಹಾಕ್ಬೇಕು, ಚೆನ್ನಾಗಿ ಕುದಿಯುತ್ತೆ. ಇದು ಚಪಾತಿ ಮತ್ತು ರೊಟ್ಟಿಗೆ ಮಾಡ್ಕೊಂಡು ತಿನ್ಬೋದು.
ಸ್ವಲ್ಪ ಗರಂ ಮಸಾಲ ಹಾಕಬೇಕು, ಅದು ತುಂಬ ಟೇಸ್ಟ್ ಕೊಡ್ತೈತಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಕುದೀತಾ ಐತಿ. 10 ನಿಮಿಷ ಚೆನ್ನಾಗಿ ಬೇಯಬೇಕಿದು. ಬೇಯ್ದಾದ್ಮೇಲೆ ಗ್ಯಾಸ್ ಬಂದ್ ಮಾಡಬೇಕು. ಪಲ್ಯ ಆಗಿರುತ್ತೆ ಅವಾಗ. ಓಕೆ, ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಉಪ್ಪು ಖಾರ ಕರೆಕ್ಟಿದೆಯಲ್ಲ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಈಗ ನಾನು ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಹಾಕಿರ್ತೇನೆ, ಯಾಕಂದರೆ ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ, ಕಡಿಮೆ ಇದ್ದರೆ ಹಾಕ್ಕೋಬೋದಲ್ಲ, ಅದಕ್ಕೆ ನಾನು ಸ್ವಲ್ಪ ಯಾವಾಗಲೂ ಕಡಿಮೆ ಹಾಕಿರ್ತೀನಿ. ಈಗ ನಾವು ಉಪ್ಪು ಹಾಕಿದ್ದೇನೆ, ಉಪ್ಪು ಹಾಕ್ಬಿಟ್ಟು ಫ್ರೈ ಹಾಕ್ತಿದ್ದೀನಿ. ನೋಡಿದ್ರಲ್ಲ ಬೀನ್ಸ್ ಹೇಗೆ ಮಾಡ್ಕೊಳ್ಳೋದು ಅವರೇಕಾಯಲ್ಲಿ. ಓಕೆ, ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು, ಇದು ಕುದೀಲಿ. ಓಕೆ, ಇವಾಗ ಇದನ್ನು ತೆಗೆದ್ಬಿಟ್ಟು ನೋಡೋಣ ಇದು ಬೆಂದೈತೆ ಇಲ್ಲ ಅಂತ. ಪಲ್ಯ ಬೀನ್ಸ್ ಬೆಂದಿದೆ. ಈಗ ಪಲ್ಯ ರೆಡಿ ಇದೆ, ಬಂದ್ ಮಾಡ್ಬಿಡೋಣ ಇದನ್ನ ಗ್ಯಾಸು. ನೋಡಿರಿ, ಬೀನ್ಸ್ ಪಲ್ಯ ಹಿಂಗಾಗೈತಿ. ರೊಟ್ಟಿ ಮತ್ತು ಚಪಾತಿಗೆ ತಿನ್ಬೋದು, ಮಸ್ತಿದೆ. ನೀವು ಕೂಡ ಹೇಗೆ ಮಾಡಿಕೊಡ್ರಿ. ಎಲ್ಲರಿಗೂ ಬಾಯ್.